ನಮಸ್ಕಾರ. ನಮ್ಮ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅಂದರೆ ಕೊಂಡರಾಜನಹಳ್ಳಿ ಸಮೀಪ, ಇದು ಕೋಲಾರ. ಇಲ್ಲಿ ಒಂದು ವಿಶೇಷ ದರ್ಗಾ ಇದೆ. ಈ ದರ್ಗಾದ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಹೊರ ರಾಜ್ಯಗಳಿಗೆ ಸಂಚರಿಸುವಂಥ ಒಂದಷ್ಟು ವಾಹನ ಚಾಲಕರ ಒಂದು ನಂಬಿಕೆ ಇದೆ. ಇಲ್ಲಿ ಒಂದು ತಾಯ್ತ ನಿಂಬೆಹಣ್ಣು ಆ ಥರ ಕೊಡ್ತಾರಂತೆ. ಅದನ್ನು ತಮ್ಮ ಗಾಡಿಗಳಿಗೆ ಕಟ್ಸ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಸಕಾರಾತ್ಮಕವಾದಂಥ ಒಂದು ಶಕ್ತಿ ಮೂಡುತ್ತಂತೆ. ಇಲ್ಲಿ ನಾನು ಕಂಡಂತೆ ಸುಮಾರು ಇದು 25 ವರ್ಷಗಳಿಗೂ ಅಧಿಕವಾಗಿ ಇಲ್ಲಿ ಈ ಥರ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ರ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿ ಇದು. ಇದರ ಎಡಭಾಗದಲ್ಲಿ, ಅಂದರೆ ಕೊಂಡರಾಜನಹಳ್ಳಿ, ನೀವು ಕೋಲಾರ ಪ್ರವೇಶ ಮಾಡುವ ಮುನ್ನ ಎಡಭಾಗಕ್ಕೆ ಕೊಂಡರಾಜನಹಳ್ಳಿ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದ ಬಳಿ ಇರುವಂತಹ ಒಂದು ದರ್ಗಾ ಇದು, ಗಮನಿಸ್ಬೋದು. ಈ ದರ್ಗಾದ ಹೆಸರು ಇಲ್ಲಿ ಬರೆದಿದ್ದಾರೆ ನೋಡಿ. ಈ ದರ್ಗಾದ ಹೆಸರು ಬಂದು ಹಜರತ್ ಸೈಯದನ ಸೈಯದ್ ದಿವಾನ್ ಶಾ ವಲಿ ಬುಡನ್ ಶಾ ಮಕಾನ್ ಅಂತ ಈ ದರ್ಗಾದ ಹೆಸರು. ಇಲ್ಲಿ ಅದೇ ನಾನು ಆಗಲೇ ಹೇಳ್ದಂಗೆ ವಿಶೇಷವಾದ ಒಂದು ಶಕ್ತಿ ಇದೆ ಈ ದರ್ಗಾದಲ್ಲಿ. ಅದು ಬಂದು ಈ ಹೊರ ರಾಜ್ಯಗಳಿಗೆ ಸಂಚರಿಸುವಂಥ ಲಾರಿ ಚಾಲಕರಿರ್ಬೋದು ಮತ್ತು ಕಾರ್ ಮಾಲೀಕರಿರ್ಬೋದು, ಇವರೆಲ್ಲರೂ ಬಂದು ಇಲ್ಲಿ ಒಂದು ತಾಯ್ತ ಕೊಡ್ತಾರಂತೆ. ತಾಯ್ತ ಜೊತೆಗೆ ನಿಂಬೆಹಣ್ಣು ಕೊಡ್ತಾರಂತೆ. ಆ ಒಂದು ನಿಂಬೆಹಣ್ಣನ್ನು ಕೊಂಡರಾಜನಹಳ್ಳಿ ದರ್ಗಾದ ಇತಿಹಾಸವನ್ನು ಕುರಿತು ಇಲ್ಲಿನ ಮುಜಾವರಿ, ಅಂದರೆ ನಾವು ಪೂಜಾರಿ ಅಂತಿರಲ್ಲ, ಪೂಜಾರಿಗಳಾದಂಥ ನಿಮ್ಮ ಹೆಸರೇನು ಹೇಳಿ ಸರ್? ಸೈಯದ್ ಬಾಬಾ ಅವರು ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸರ್ ನಮಸ್ಕಾರ. ಸರ್, ಈ ದರ್ಗಾಗೆ ಒಂದು ಇತಿಹಾಸ ಇದೆ ಅಂತಾರೆ. ಏನಿದು ಇತಿಹಾಸ? ಏನಿಲ್ಲ, ಜನ ಬರ್ತಾರೆ, ಹೂವು ತಗೊಂಡು ಹೋಗ್ತಾರೆ. ಏನೋ ಬಂದು ಎಲ್ಲ ಕೇಳ್ಕೊಂಡು ಅವ್ರದ್ದು ಏನಿದೆ ತಾಪತ್ರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಜನ. ಈ ಶುಕ್ರವಾರ ಹೇಳ್ಕೊಂಡು ಹೋಗಿ ನೆಕ್ಸ್ಟ್ ಶುಕ್ರವಾರ ಅವ್ರದ್ದು ಆಗ್ತದೆ. ಆಗಿದ ತಕ್ಷಣ ಬಂದು ಏನು ಹೇಳ್ಕೊಂಡು ಹೋಗ್ತಾರೆ, ಎಲ್ಲ ಬಂದು ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲ ಏನು ಹೇಳ್ಕೊಂಡು ಹೋಗೋದು ಕೆಲಸ ಆಗ್ತದೆ ಅವ್ರದ್ದು. ಅಲ್ಲ, ಇನ್ನೊಂದು ಇದು ಹೇಳ್ತಾರೆ ಏನಪ್ಪ ಅಂದರೆ, ಇಲ್ಲಿ ಬಂದು ಗಾಡಿಗಳಲ್ಲಿ ಬರ್ತಾರಲ್ವಾ, ಈ ಬೇರೆ ಕಡೆಯಿಂದ ಬರೋಂಥ ಗಾಡಿಗಳವರು ಇಲ್ಲೊಂದು ನಿಂಬೆಹಣ್ಣು ಕಟ್ಸ್ಕೊಂಡು ಹೋಗ್ತಾರೆ, ಜೊತೆಗೆ ಒಂದು ತಾಯ್ತನ ಏನೋ ಕಟ್ಸ್ಕೊಂಡು ಹೋಗ್ತಾರೆ ಅಂತಾರೆ. ಏನಾದರೂ ವಿಶೇಷತೆ? ಅದು ವಿಶೇಷ ಏನಂದರೆ, ಅದೇ ರೋಡ್ ಮೇಲೆ ಹೋಗ್ತಿರೋ ಏನೋ ತಾಪತ್ರ ಆಗಬಾರ್ದು, ಆಕ್ಸಿಡೆಂಟ್ ಇದೆಯೆಲ್ಲ ಆಗಬಾರ್ದು, ಇವರು ಜೊತೆಗಿರಲಿ ಅಂತ ಅವರು ಎಲ್ಲ ಬಂದು ಲಿಂಬೆಹಣ್ಣು ಹ್ಯಾಂಡಲ್ ಮುಂದೆ ಸ್ಟೇರಿಂಗ್ಗೆ ಕಟ್ಕೊಂಡು ಬೀಲ್ಗೆ ಒಂದು 4 ಲಿಂಬೆಹಣ್ಣು ಇಟ್ಕೊಂಡು ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಹೊಸ ಗಾಡಿ ತೊಗೊಂಡು ಬರ್ತಾರಲ್ಲ, ಹಂಗೆ ಮಾಡಿಕೊಂಡು ತಿರ್ಗಾ ಹೂವು ಸಿಗ್ತದೆ ಇಲ್ಲಿ. 20 ರೂಪಾಯಿ ಒಂದು ಹಾರ ಬಂದು ಎಲ್ಲ ಎತ್ಕೊಂಡು ದೇವ್ರಿಗೆ ಹಾಕ್ಕೊಂಡು ಅವ್ರ ಗಾಡಿಗೆ ಪೂಜೆ ಮಾಡಿಕೊಂಡು ಕಟ್ಕೊಂಡು ಹೋಗ್ತಾರೆ. ಅಂದರೆ ಪ್ರತಿಯೊಬ್ಬರು ಗಾಡಿ ತೊಗೊಂಡಾಗ ಇಲ್ಲಿಗೆ ಬಂದೇ ಬರ್ತಾರೆ. ಅಂದರೆ ಒಂದು ಚಾಯ್ಸ್ ಇರ್ತಾರೆ ದರ್ಗಾದು. ಯಾರು ಇಲ್ಲಿಗೆ ಬರ್ತಾರೆ, ಯಾರು ಬೇರೆ ದರ್ಗಾ ಐತೆ, ಯಾರು ಅಮ್ಮಜಾನ್ ಬಾವಜಾನ್ ಹತ್ರ ಹೋಗ್ತಾರೆ, ಯಾರು ಬೆಟ್ಟೆ ಮೇಲೆ ಐತೆ ಉಸ್ಮಾನ್ ಶಾ ಅವ್ರು ಅಲ್ಲಿಗೆ ಹೋಗ್ತಾರೆ, ಯಾರು ಟವರಲ್ಲಿ. ಅಂದರೆ ಅವ್ರಿಗೆ ಯಾವ ಭಕ್ತಿ ಇರ್ತದೋ ಆ ದರ್ಗಾಗೆ ಬರ್ತಾರೆ. ಅಂದರೆ ಇಲ್ಲಿಗೆ ಕರೆಸ್ಕೊಳ್ಳುತ್ತೆ. ಹಾಂ, ಆ ಥರ ಹಂಗೆ ಹೋಗ್ತಾರೆ, ಬರ್ತಾರೆ. ಇಲ್ಲಿ ವಿಶೇಷತೆ ಯಾವಾಗ ನಡೆಯುತ್ತೆ? ಈ ರಂಜಾನು ಇರ್ಬೋದು, ಉರ್ಸೋ ಸಂದರ್ಭಗಳೆಲ್ಲ? ಉರ್ಸು ಇಲ್ಲಿ ಇದರಲ್ಲಿ ಆಗ್ತದೆ, ಮಾರ್ಚಲ್ಲಿ. ಪ್ರತಿ ಮಾರ್ಚಲ್ಲಿ? ಹಾಂ, ಮಾರ್ಚಲ್ಲಿ ಆಗ್ತದೆ. ಅಂದಾಜು ಎಷ್ಟು ಜನ ಸೇರ್ಬೋದು? ಅಂದಾಜು ಜಾಸ್ತಿ ಜನ ಬರ್ತಾರೆ ಇಲ್ಲಿ. 400-500 ಜನ ಬರ್ತಾರೆ. 400-500 ಜನ, ಇನ್ನೂ ಜಾಸ್ತಿನೇ ಇರ್ತಾರೆ. ಇನ್ನೂ ಜಾಸ್ತಿನೇ ಬರ್ತದೆ, ಅದು ಲೆಕ್ಕ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತಾರೆ, ಅಷ್ಟು ಬರ್ತಾರೆ. ಅಂದರೆ ಈ ಒಂದು ದರ್ಗಾಗೆ ಭಾಳ ಇತಿಹಾಸ ಇದೆ. ಆಯ್ತಾಯ್ತು. 24 ಅವರ್ ಓಪನ್ ಇರ್ತದೆ ದರ್ಗಾ, ಕ್ಲೋಸ್ ಮಾಡಲ್ಲ. ಬೇರೆ ಕಡೆ ಕ್ಲೋಸ್ ಮಾಡಿಬಿಡ್ತಾರೆ. ಇದನ್ನ ಕ್ಲೋಸ್. ಕೋಲಾರಲ್ಲಿ ಈ ದರ್ಗಾ ಕ್ಲೋಸೇ ಮಾಡಿಲ್ಲ, ಇಷ್ಟುವರೆಗೂ ಇವತ್ತು ಮಾಡೋದು ಇಲ್ಲ. ಕೋಲಾರಲ್ಲಿ ಯಾವುದು ದರ್ಗಾನು 10ವರೆಗೆ ಕ್ಲೋಸ್ ಮಾಡಿಬಿಡ್ತೀವಿ. ಆದರೆ ಈ ದರ್ಗಾ ಯಾವತ್ತೂ ಕ್ಲೋಸ್? ದೇವಸ್ಥಾನ ದರ್ಗಾ ಇದು ಕ್ಲೋಸ್ ಮಾಡೋದೇ ಇಲ್ಲ, 24 ಅವರ್ ಓಪನ್ ಇರ್ತದೆ. ಇದು ಇವರು ಕಟ್ಕೊಂಡಿರೋದು ನೋಡಿ. ವಾಹನ ಚಾಲಕರಾದಂಥ ನಾಗರಾಜ್ ಅವರು ಗಾಡಿಗೆ ಇಲ್ಲಿ ದರ್ಗಾದಲ್ಲಿ ಒಂದು ಹೂವು ತಗೊಂಡು ಕಟ್ಕೊಳ್ತಾರೆ. ಸರ್, ಇದು ಏನಿದು ಹೂವು ತಗೊಂಡೋಗಿ ಕಟ್ಕೊಳ್ತೀರಾ? ನಾವು ಡೈಲಿ ಅಂದರೆ ಪ್ರತಿನಿತ್ಯನೂ ತಗೊಂಡು? ಪ್ರತಿನಿತ್ಯ. ಎಲ್ಲಿಂದ ಬರೋದು ನೀವು? ಬೆಂಗಳೂರಿಂದ ತಿರುಪತಿ.
ಹಾಂ ಅಂದರೆ ಇದು ಹಾರ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ.